ಅಂದರೆ ಅಲ್ಲಿವರೆಗೆ ಒಂದು ಮರಾಠಿ ಅಸ್ಮಿತೆಯ ವಿಷಯ ಮಾತಾಡ್ತಾ ಇತ್ತು. ಅದಾದ ನಂತರ ಅವರು ಬೇರೆಯೇ ಮುಖವನ್ನು ಹೊತ್ಕೊಂಡು ಬರ್ತಾರೆ, ಅದು ಹಿಂದುತ್ವದ ಮುಖ. ಅಂದರೆ ಈ ಭಾರತೀಯ ಜನತಾ ಪಕ್ಷ ಎಲ್ಲ ನಾವು ನೋಡಿದ್ದೀವಲ್ಲ, ಅದಕ್ಕಿಂತ ಡೇಂಜರಸ್ ಆದ ರಾಜಕಾರಣವನ್ನು ಶಿವಸೇನೆ ಮಾಡುತ್ತೆ. ಭಾರತೀಯ ಜನತಾ ಪಕ್ಷ ಏನು ಅಂದರೆ ಅದು ಹಿಂದಿ ಕೇಂದ್ರಿತ ಪಕ್ಷ, ಹಿಂದಿ ಪಕ್ಷ ಅಂತಲೇ ಕರಿಬೇಕು ನಾವು ಅದನ್ನು. ಪೊಲಿಟಿಕ್ಸ್ಗಾಗಿ, ರಾಜಕೀಯಕ್ಕಾಗಿ ನೀವು ಜನಗಳನ್ನು ಒಡೆದು ರಾಜಕಾರಣ ಮಾಡಲೇಬೇಕಾ? ಹಾಗೆ ಒಡೆದು ಇಲ್ಲಿವರೆಗೆ ಹೊಡಿತಾ ಹೋಗ್ತೀರಾ? ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಆಮೇಲೆ ಇತಿಹಾಸದ ಕರಾಳ ಪುಟಗಳಿಂದ ನಾವು ಪಾಠ ಕಲಿಬೇಕೇ ಹೊರತು ಮತ್ತೆ ಇತಿಹಾಸದ ಕರಾಳ ಪುಟಗಳಿಗೆ ವಾಪಸ್ ಹೋಗುವಂಥ ಕೆಲಸ ಆಗಬಾರ್ದು. ಆತ್ಮೀಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಮಹಾರಾಷ್ಟ್ರದಲ್ಲಿ ಸ್ನೇಹಿತರೆ ಈಗ ಮತ್ತೆ ಒಂದು ರೀತಿಯಾದ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರ ಅನ್ನೋದಕ್ಕಿಂತ ವಿಶೇಷವಾಗಿ ಮುಂಬೈ ನಿಮಗೆಲ್ಲ ಗೊತ್ತಿದೆ, ಬಹಳ ದೊಡ್ಡ ಸಿಟಿ, ಇಡೀ ದೇಶದ ಅಗ್ರಗಣ್ಯ ವಾಣಿಜ್ಯ ಸಿಟಿ ಅದು. ಮುಂಬೈನ ಮಹಾನಗರ ಪಾಲಿಕೆ ಏನಿದೆ, ಆ ಮಹಾನಗರ ಪಾಲಿಕೆಯ ಒಟ್ಟು ಬಜೆಟೇ 70,000 ಕೋಟಿ ರೂಪಾಯಿ ಅಂದರೆ ನೀವು ಊಹೆ ಮಾಡ್ಕೋಬೋದು ಅದು ಎಷ್ಟು ದೊಡ್ಡ ನಗರಿ ಅಂತ ಹೇಳಿ. ಆ ನಗರಿಯಲ್ಲಿ ಮತ್ತೆ ಏನಾದರೂ ಗಲಭೆ, ದೊಂಬಿ, ಜನಾಂಗೀಯವಾದಂಥ ಸಂಘರ್ಷಗಳು ಆರಂಭ ಆಗುತ್ತಾ ಅನ್ನುವಂಥ ಒಂದು ಭಯ ಈಗ ಶುರುವಾಗ್ತಾ ಇದೆ. ಇದಕ್ಕೆ ಕಾರಣ ಆಗಿರೋಂಥದ್ದು ಅಣ್ಣಾಮಲೈ ಎನ್ನುವಂಥ ತಮಿಳುನಾಡಿನ ರಾಜಕಾರಣಿಯ ಹೇಳಿಕೆ. ಅದಾದ ನಂತರ ಅದಕ್ಕೆ ಪ್ರತಿಕ್ರಿಯೆಗಳು ಎಲ್ಲವೂ ಕೂಡ ಸಹಜವಾಗಿ ಆಗಿದೆ. ಅಣ್ಣಾಮಲೈ ಏನು ಹೇಳಿದ್ರು, ಅದಕ್ಕೆ ವಿರುದ್ಧವಾಗಿ ರಾಜ್ ಠಾಕ್ರೆ ಯಾವ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎಲ್ಲದನ್ನು ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ ನೋಡಿ, ಅಣ್ಣಾಮಲೈ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿದ್ದವರು. ಕರ್ನಾಟಕದಲ್ಲಿ ತಕ್ಕ ಮಟ್ಟಿಗೆ ಹೆಸರು ಮಾಡಿದರು. ಅವರ ಒಂದು ಮ್ಯಾನರಿಸಮ್ಮು, ಅವರ ಆ್ಯಕ್ಷನ್ನು ಇದೆಲ್ಲವನ್ನು ನೋಡಿ ಕರ್ನಾಟಕದ ಜನ ಅವರಿಗೆ ಬೆಂಬಲ ಕೊಟ್ಟಿದ್ದರು. ಅವರನ್ನು ಈ ಸಿನಿಮಾದಲ್ಲಿ ಸಿಂಗಮ್ ಅನ್ನೋಂಥ ಸಿನಿಮಾ ಬಂತಲ್ಲ, ಅದಾದ ನಂತರ ಈ ಥರದ ಅಧಿಕಾರಿಗಳಿಗೆ ಸಿಂಗಮ್ ಅಂತ ಹೇಳೋದೆಲ್ಲ ಉಂಟು. ಇವರನ್ನು ಕೂಡ ಸಿಂಗಮ್ ಅಂತ ಕರಿತಾ ಇದ್ರು. ಅದಾದ ನಂತರ ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ, ಅವ್ರಿಗೆ ರಾಜಕೀಯಕ್ಕೆ ಬರಬೇಕು ಅಂತ ಆಯಿತು. ಅವ್ರು ದಿಢೀರಂತ IPS ಹುದ್ದೆಗೆ ರಾಜೀನಾಮೆ ಕೊಟ್ಟು ಅವರು ತಮಿಳುನಾಡಿನಲ್ಲಿ ರಾಜಕಾರಣವನ್ನು ಆರಂಭ ಮಾಡ್ತಾರೆ, ಭಾರತೀಯ ಜನತಾ ಪಕ್ಷದ ಮೂಲಕ. ಅಲ್ಲಿನ ತಮಿಳುನಾಡು ಘಟಕದ ಅಧ್ಯಕ್ಷರು ಕೂಡ ಅವರು ಆಗಿದ್ರು. ಆದರೆ ಅಣ್ಣಾಮಲೈಗೆ ಅದೇನೋ ಆರಂಭ ವಿಘ್ನ ಅಂತೇನೋ ಹೇಳ್ತಾರಲ್ಲ, ಆ ಥರ ಅವ್ರಿಗೆ ಅಲ್ಲಿ ಕಾಲೋರಿ ನಿಲ್ಲೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಭಾರತೀಯ ಜನತಾ ಪಕ್ಷದ ಮಿತ್ರ ಪಕ್ಷ AIADMK ಸದಾ ಅವರನ್ನು ದ್ವೇಷ ಮಾಡ್ತಾ ಇತ್ತು. ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದ ಒಳಗೇನೆ ಅವರಿಗೆ ವಿರೋಧಗಳು ವ್ಯಕ್ತ ಆಗ್ತಿದ್ದಂಥ ಸಂದರ್ಭದಲ್ಲಿ ಅವರನ್ನು ಏನು ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ಮಾಡಿದ್ರು, ಆ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೊಂಡು ಅವ್ರನ್ನೇನೋ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿ ಬಿಡ್ತಾರೆ. ಸ್ನೇಹಿತರೆ, ಅಣ್ಣಾಮಲೈ ಯಾವಾಗಲೂ ಕೂಡ ಈ ಪ್ರಚಾರದಲ್ಲಿರುವಂತಹ ಹುಚ್ಚಿರುವಂಥ ಮನುಷ್ಯ, ಅದು ನಮಗೆಲ್ಲ ಗೊತ್ತಿದೆ. ಸ್ವಲ್ಪ ಪ್ರಚಾರ ಪ್ರಿಯ. ಅವರ ಹೇಳಿಕೆಗಳು ಕೂಡ ಒಂದು ರೀತಿಯಾದ ಸಂಘರ್ಷದ ಕಿಡಿಯನ್ನು ಹೊತ್ತಿಸುವಂಥ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ, ಅದನ್ನು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಮುಂಬೈಗೂ ಅಣ್ಣಾಮಲೈಗೂ ಏನು ಸಂಬಂಧ, ಯಾಕೆ ಅವರು ಅಲ್ಲಿ ಹೋಗಿ ಏನನ್ನು ಮಾತಾಡಿದ್ರು, ಅದನ್ನು ನೋಡ್ಕೊಂಬರೋಣ. ನೋಡಿ, ಅಣ್ಣಾಮಲೈ ಮುಂಬೈಗೆ ಹೋಗೋದಕ್ಕೊಂದು ಕಾರಣ ಇದೆ. ಮುಂಬೈನಲ್ಲಿ ಈ ಸದ್ಯದಲ್ಲೇ ಅಲ್ಲಿನ ಮಹಾನಗರ ಪಾಲಿಕೆಗೆ ಚುನಾವಣೆಗಳು ನಡೀತಾ ಇದೆ. ನೋಡಿ, ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ಚುನಾವಣೆ. ಅಂದರೆ ಒಂದು ರಾಜ್ಯದಲ್ಲಿ ಚುನಾವಣೆ ನಡೆದರೆ ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಪ್ರಾಮುಖ್ಯತೆ ಮುಂಬೈ ಮಹಾನಗರದ ಚುನಾವಣೆಗೂ ಇದೆ. ಯಾಕೆ ಅಂತಂದರೆ ಅಷ್ಟು ದೊಡ್ಡ ವ್ಯಾಪ್ತಿ. ಅಂದರೆ ವ್ಯಾಪ್ತಿ ಅಂತೇಳಿ ಅಂದರೆ ನಾನು ಹೇಳೋದು ಭೌಗೋಳಿಕ ವ್ಯಾಪ್ತಿ ಅಂತಲ್ಲ, ಅದರ ಹಣಕಾಸು ಇದೆಯಲ್ಲ, ಅಲ್ಲಿ ಹುಟ್ಟುವಂಥ ರೆವಿನ್ಯೂ ಇದೆಯಲ್ಲ, ಅದು ಬಹಳ ದೊಡ್ಡ ರೆವಿನ್ಯೂ. ಅಂದರೆ ಇಡೀ ದೇಶದ ಎಕಾನಮಿಯಲ್ಲಿ ನಾವು ನಗರಗಳನ್ನು ಒಂದು ಪಟ್ಟಿ ಮಾಡ್ತಾ ಬಂದರೆ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥದ್ದು ಮುಂಬೈ ನಗರ. ಹೀಗಾಗಿ ಆ ಮುಂಬೈ ನಗರದ ಮೇಲೆ, ಆ ವಾಣಿಜ್ಯ ನಗರಿಯ ಮೇಲೆ ಯಾರ ಕಂಟ್ರೋಲ್ ಇರಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ನಮಗೆ ಅಂತೇಳಿ ಮುಂದೆ ಹೋಗುವಂಥದ್ದನ್ನು ನಾವು ನೋಡಿದ್ದೀವಿ. ನೋಡಿ, ಆ ಮುಂಬೈ ನಗರದ ಮೇಲಿನ ಹಿಡಿತ ನಮಗೇ ಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೂ ಇದೆ, ಈ ಕಡೆ ಶಿವಸೇನೆಗೂ ಇದೆ, MNS ಅಂದರೆ ರಾಜ್ ಠಾಕ್ರೆಯ MNSಗೂ ಇದೆ, ಎಲ್ಲರಿಗೂ ಕೂಡ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಹೊಸ ರೀತಿಯ ಒಡಂಬಡಿಕೆ ಆಗಿದೆ. ಅಂದರೆ ಅಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆಯ ಶಿವಸೇನೆ ಏನಿದೆ ಅದು ಮತ್ತು ರಾಜ್ ಠಾಕ್ರೆ ಅವರ MNS ಅಂದರೆ ಮಹಾರಾಷ್ಟ್ರ ನವನಿರ್ಮಾಣ ಸಮಿತಿ ಏನಿದೆ, ಅವು ಎರಡೂ ಸೇರಿ ಒಟ್ಟಿಗೆ
ಮೈತ್ರಿ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಅಂದರೆ ಶತಾಯಗತಾಯ ನಾವು ಇದನ್ನು ಹಿಡಿಲೇಬೇಕು ಅನ್ನೋಂಥದ್ದು ಇಬ್ಬರಿಗೂ ಕೂಡ ಇದೆ. ಹೀಗಾಗಿ ಪರಸ್ಪರ ಹಾವು ಮುಂಗಸಿಗಳ ಥರ ಇದ್ದಂತಹ ಅವರಿಬ್ಬರು ಠಾಕ್ರೆಗಳು ಇವತ್ತು ಚುನಾವಣೆಗೆ ನಿಂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಪ್ರಚಾರ ಕಾರ್ಯ ಮಾಡೋಕ್ಕೆ ಅಣ್ಣಾಮಲೈ ಹೋಗ್ತಾರೆ. ಅಣ್ಣಾಮಲೈಗೂ ಮುಂಬೈ ಮಹಾನಗರ ಪಾಲಿಕೆಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಮುಂಬೈಯಲ್ಲಿ ಒಂದು ಗಣನೀಯ ಪ್ರಮಾಣದಲ್ಲಿ ತಮಿಳರ ವೋಟ್ ಬ್ಯಾಂಕ್ ಇದೆ ಅಲ್ಲಿ. ಅಂದರೆ ತಮಿಳರು ವಲಸೆ ಹೋದಂಥ ತಮಿಳರು ಅವ್ರದ್ದೇ ಆದಂಥ ಒಂದು ರೀತಿಯಾದ ಘೆಟ್ಟೋಗಳಲ್ಲಿ ಅವ್ರು ವಾಸ ಮಾಡ್ತಾ ಇರೋದ್ರಿಂದ ಅವರ ಬೆಂಬಲವನ್ನು ಪಡೆದುಕೊಳ್ಳೋಕ್ಕಾಗಿ ಭಾರತೀಯ ಜನತಾ ಪಕ್ಷ ಅಣ್ಣಾಮಲೈಯನ್ನು ಅಲ್ಲಿ ಕಳಿಸುತ್ತೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರು ಪ್ರಚಾರ ಎಲ್ಲ ಮಾಡ್ತಾರೆ. ಮಾಡಿ ನಂತರ ಅವರು ಒಂದು ಮಾಧ್ಯಮದ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ನೋಡಿ ಮುಂಬೈ ಇದೆಯಲ್ಲ ಇದು ಮಹಾರಾಷ್ಟ್ರಕ್ಕೆ ಸೇರಿದ್ದಲ್ಲ, ಇದು ಇಂಟರ್ನ್ಯಾಷನಲ್ ಸಿಟಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅವ್ರು ಇದನ್ನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ಅದು ಗೊತ್ತಿಲ್ಲ. ಅಂದರೆ ಅವರು ಮುಂಬೈಯನ್ನು ಇಂಟರ್ನ್ಯಾಷನಲ್ ಸಿಟಿ ಅಂದಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅದಕ್ಕೆ ಮುಂಚೆ ಅವ್ರು ಹೇಳಿದಂಥ ಮಾತು ಇದು ಮಹಾರಾಷ್ಟ್ರದಕ್ಕೆ ಸೇರಿದ್ದಲ್ಲ ಅನ್ನುವಂಥದ್ದನ್ನು ಅದನ್ನು ವರ್ಬಲ್ಲಾಗಿ ಅರ್ಥ ಮಾಡಿಕೊಂಡ್ರೆ ಅದು ಪರಿಣಾಮ ಬೇರೆಯೇ ಆಗುತ್ತೆ. ಸೊ ಈ ಥರದ ಹೇಳಿಕೆಗಳನ್ನು ಕೊಡಬೇಕಾದ್ರೆ ರಾಜಕಾರಣಿಗಳು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ. ಅವರು ಇದನ್ನು ಈ ರೀತಿ ಹೇಳ್ಬೋದು, ಅಂದರೆ ಮುಂಬೈ ಮಹಾರಾಷ್ಟ್ರದ ಬಹಳ ದೊಡ್ಡ ಸಿಟಿ, ಮಹಾರಾಷ್ಟ್ರದ ಹೆಮ್ಮೆ ಅಷ್ಟೇ ಅಲ್ಲ, ಇದು ಒಂದು ಇಂಟರ್ನ್ಯಾಷನಲ್ ಸಿಟಿ ಅಂತ ಹೇಳಿದರೆ ಯಾರಿಗೂ ಅದ್ರ ಮೇಲೆ ಆಕ್ಷೇಪಣೆ ಇರ್ತಿರೋದಿಲ್ಲ. ಆದರೆ ಅವ್ರು ಹೇಳಿದ್ದು ಭಾಳ ನೆಗೆಟಿವ್ ಆಗಿ ಕೇಳಿಸ್ತಾ ಇತ್ತು. ಅಂದರೆ ಮುಂಬೈಗೂ ಮಹಾರಾಷ್ಟ್ರಕ್ಕೂ ಏನು ಸಂಬಂಧ ಇಲ್ವಾ, ಅಂದರೆ ಮುಂಬೈ ಯಾರ್ದು ಹಂಗಾರೆ ಮಹಾರಾಷ್ಟ್ರದವ್ರದ್ದು ಅಲ್ವಾ ಅನ್ನುವಂಥ ಪ್ರಶ್ನೆ ಅಲ್ಲಿನ ಜನರಿಗೆ ಉದ್ಭವ ಆಗೋದು ಸಹಜ. ನೋಡಿ, ಇವಾಗ ಬೆಂಗಳೂರು ಅದು ಕರ್ನಾಟಕಕ್ಕೆ ಸೇರಿದ್ದಲ್ಲ, ಅದು ಇಂಟರ್ನ್ಯಾಷನಲ್ ಸಿಟಿ ಅಂದರೆ ನಾವು ಸುಮ್ಮನೆ ಇರ್ತೀವ, ನಾವು ಕೂಗಾಡ್ತೀವಿ. ಅದೇ ರೀತಿ ಅಲ್ಲಿ ಮುಂಬೈನಲ್ಲಿ ಒಂದು ಕಿಚ್ಚು ಹೊತ್ಕೊಂಡಿದೆ. ಅಂದರೆ ಅಲ್ಲಿನ ಪ್ರಾದೇಶಿಕತೆಯ ಕಿಚ್ಚು ಏನಿದೆ ಅದಕ್ಕೇನು ಇವತ್ತಿಂದು ನೆನೆದು ಇತಿಹಾಸ ಅಲ್ಲ. ಅದು 1960ರ ದಶಕದಿಂದಲೂ ಕೂಡ ಮುಂಬೈನಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಆ ಪ್ರಾದೇಶಿಕತೆಯ ಕಿಚ್ಚನ್ನು ನಾವು ನೋಡಬಹುದು. ನೋಡಿ, ಈ ಹೇಳಿಕೆ ಹೊರಗಡೆ ಬರ್ತಾ ಇದ್ದಂತೆ ಅಲ್ಲಿ ರಾಜ್ ಠಾಕ್ರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವರು ಒಂದು ಹೇಳಿಕೆ ಅನ್ನೋಕ್ಕಿಂತ ಅವ್ರ ಭಾಷಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಈ ಅಣ್ಣಾಮಲೈ ಹೇಳಿಕೆಯನ್ನು ಭಾಳ ತೀವ್ರವಾದ ಶಬ್ದಗಳಲ್ಲಿ ಅವರು ಖಂಡಿಸ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ನೋಡಿ ಅಲ್ಲಿ ಯಾರೋ ಒಬ್ಬ ಬಂದಿದ್ದಾನೆ ಸೌತಿಂದ, ರಸಮಲೈ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲಿಗೆ ನಿಲ್ಸಲ್ಲ ಅವರು, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಏನು ಹೇಳ್ತಾರೆ, ಇಂಥವ್ರನ್ನೇ ನೋಡಿ ಬಾಳಾ ಸಾಹೇಬ್ ಠಾಕ್ರೆ ಅವ್ರು ಹೇಳ್ತಾ ಇದ್ದಿದ್ದು ಲುಂಗಿ ಉಠಾವ್ ಪುಂಗಿ ಬಜಾವ್ ಅಂತ ಹೇಳಿ ಅಂತ. ನೋಡಿ, ಅಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅದು. ಏನದು ಲುಂಗಿ ಉಠಾವ್ ಪುಂಗಿ ಬಜಾವ್ ಅಂತಂದ್ರೆ ಏನು ಅಂತಂದರೆ, ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ 1960ರ ದಶಕಕ್ಕೆ ವಾಪಸ್ ಹೋಗಬೇಕಾಗತ್ತೆ. ನೋಡಿ, 1960ರಲ್ಲಿ ಒಬ್ಬ ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಬಾಳಾ ಸಾಹೇಬ್ ಠಾಕ್ರೆ ಅನ್ನುವಂಥ ವ್ಯಕ್ತಿ, ಅವರು ಅಲ್ಲಿನ ಮರಾಠಿ ಅಸ್ಮಿತೆಯನ್ನು ಇಟ್ಕೊಂಡು ಒಂದು ರಾಜಕೀಯ ಪಕ್ಷವನ್ನೇ ಶುರು ಮಾಡ್ತಾರೆ. ಅದು ಶಿವಸೇನೆ ಅಂತೇಳಿ. ರಾಜಕೀಯ ಪಕ್ಷ ಮಾತ್ರ ಅಲ್ಲ, ಅದು ಒಂದು ಸಂಘಟನೆಯಾಗೂ ಕೂಡ ಕಾರ್ಯನಿರ್ವಹಣೆ ಮಾಡುತ್ತೆ. 1960ರ ನಂತರ ಠಾಕ್ರೆ ಕಾಲಿಟ್ಟ ನಂತರ ಅಲ್ಲಿ ಏನು ಮುಂಬೈನಲ್ಲಿ ಬದಲಾವಣೆಗಳಾಯಿತು ಅದೆಲ್ಲದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅಂದರೆ ಅಲ್ಲಿ ಒಂದು ಕ್ಯಾಂಪೇನನ್ನು ಮಾಡ್ತಾರೆ. ಅಂದರೆ ಯಾವ ಥರದ ಕ್ಯಾಂಪೇನ್ ಅಂದರೆ, ಅವರ ನೇರವಾದ ಗುರಿ ಇದ್ದಿದ್ದು ದಕ್ಷಿಣ ಭಾರತೀಯರು. ಅಂದರೆ ಮುಂಬೈ ಮಹಾನಗರಿಯಲ್ಲಿ ಅವಕಾಶಗಳು ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದಾಗಿ ದಕ್ಷಿಣ ಭಾರತದ ರಾಜ್ಯಗಳಿಂದ ಅಲ್ಲಿ ವಲಸೆ ಹೋದವರು ಬಹಳಷ್ಟು ಸಂಖ್ಯೆಯಲ್ಲಿದ್ದರು. ಉದಾಹರಣೆಗೆ ತಮಿಳರು ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಹೋಗಿದ್ರು. ಅಷ್ಟೇ ಅಲ್ಲ, ಕನ್ನಡಿಗರು ಅಲ್ಲಿಗೆ ಬಹಳಷ್ಟು ಸಂಖ್ಯೆಯಲ್ಲಿ ವಲಸೆ ಹೋಗಿದ್ರು. ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ಅಲ್ಲಿ ವಲಸೆ ಹೋದವ್ರ ಸಂಖ್ಯೆ ಹೆಚ್ಚು. ಅದಲ್ಲದೆ ಮಲಯಾಳಿಗಳು ಮತ್ತು ಆಂಧ್ರ ಪ್ರದೇಶದವರು ಕೂಡ ಹೋಗಿದ್ರು. ಆದರೆ ಎಲ್ಲರಿಗಿಂತ ಹೆಚ್ಚು ಎದ್ದು ಕಾಣ್ತಾ ಇದ್ದಿದ್ದು ತಮಿಳರು ಮತ್ತು ಕನ್ನಡಿಗರು. ಆ ತಮಿಳರು ಮತ್ತು ಕನ್ನಡಿಗರ ಮೇಲೆ ವಿರುದ್ಧ ಒಂದು ದ್ವೇಷದ ಕ್ಯಾಂಪೇನನ್ನು ಶಿವಸೇನೆ ಮಾಡುತ್ತೆ. ಬಹಳ ದೊಡ್ಡ ದೊಡ್ಡ ಗಲಾಟೆ ಪ್ರಕರಣಗಳು, ದೊಂಬಿ ಪ್ರಕರಣಗಳು ನಡೀತದೆ. ಮರಾಠಿಯರಿಗೆ ಅಂದರೆ ನಿಮ್ಮ ಹಕ್ಕುಗಳನ್ನು ಇವರೆಲ್ಲ ಬಂದು ಕಿತ್ಕೋತಾ ಇದ್ದಾರೆ, ನಿಮ್ಮ ಬದುಕನ್ನು ಕಿತ್ಕೋತಿದ್ದಾರೆ ಅನ್ನುವಂಥ ಭಾವನೆಯನ್ನು ಮೂಡಿಸಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷದ ವಾತಾವರಣವನ್ನು ಶಿವಸೇನೆ ನಿರ್ಮಾಣ ಮಾಡುತ್ತೆ. ಅದರ ರಾಜಕೀಯ ಬೇಳೆಯನ್ನು ಅದು ಬೇಯಿಸ್ಕೊಂಡಿದ್ದು ಮಾತ್ರ ಅಲ್ಲ, 1968ರಲ್ಲಿ ಅವರು ಮುಂಬೈ ಮಹಾನಗರ ಪಾಲಿಕೆಯನ್ನು ತಮ್ಮ ಕಂಟ್ರೋಲ್ಗೆ ತಗೋತಾರೆ. ಅಲ್ಲಿ ಗೆದ್ದು ಬರ್ತಾರೆ ಶಿವಸೇನೆಯವರು. ಸಾಕಷ್ಟು ಜನ ಅಲ್ಲಿ ಸಾವಿರಾರು ಜನ ಮುಂಬೈನಿಂದ ವಾಪಸ್ ಅವರವ್ರ ರಾಜ್ಯಗಳಿಗೆ ಹೊರಟೋಗ್ತಾರೆ. ಅಲ್ಲಿರುವಂಥ ಜನ ಕೂಡ ಮಹಾರಾಷ್ಟ್ರದ ಬೇರೆ ನಗರಗಳಿಗೆ ವಲಸೆ ಹೋಗ್ತಾರೆ. ಇನ್ನು ಉಳ್ಕೊಂಡವರು ಕೂಡ ಅಲ್ಲಿ
ಹೊರಗಡೆ ತಮ್ಮ ಭಾಷೆಯಲ್ಲಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ದಂಗೆ ಒಂದು ರೀತಿಯಾಗಿ ಶಿವಸೇನೆಯ ಕಟ್ಟುಪಾಡುಗಳಿಗೆ ಮಣಿದು ಅವರಿಗೆ ಶರಣಾಗತಿಯಾಗಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ನೋಡಿ, ಅಲ್ಲಿಂದ ಮುಂದಕ್ಕೆ ಅಂದರೆ 1968 ನಂತರ ಶಿವಸೇನೆ ತನ್ನ ಮುಖವನ್ನು ಬದಲಾಯಿಸುತ್ತೆ. ಅಂದರೆ ಅಲ್ಲಿವರೆಗೆ ಒಂದು ಮರಾಠಿ ಅಸ್ಮಿತೆಯ ವಿಷಯ ಮಾತಾಡ್ತಾ ಇತ್ತು. ಅದಾದ ನಂತರ ಅವರು ಬೇರೆಯೇ ಮುಖವನ್ನು ಹೊತ್ಕೊಂಡು ಬರ್ತಾರೆ, ಅದು ಹಿಂದುತ್ವದ ಮುಖ. ನೋಡಿ, 1970ರ ದಶಕದಲ್ಲಿ ಈ ಶಿವಸೇನೆ ಹೊಸದಾಗಿ ಹೊತ್ಕೊಂಡಂಥ ಈ ಹಿಂದುತ್ವದ ಮುಖ ಏನಿತ್ತಲ್ಲ, ಅದು ಎಷ್ಟು ಡೇಂಜರಸ್ ಆದ ರಾಜಕಾರಣವನ್ನು ಮಾಡುತ್ತೆ ಅಂದರೆ, ಈ ಭಾರತೀಯ ಜನತಾ ಪಕ್ಷ ಎಲ್ಲ ನಾವು ನೋಡಿದ್ದೀವಲ್ಲ, ಅದಕ್ಕಿಂತ ಡೇಂಜರಸ್ ಆದ ರಾಜಕಾರಣವನ್ನು ಶಿವಸೇನೆ ಮಾಡುತ್ತೆ. ಅಲ್ಲಿ ಭಿವಾಂಡಿಯಲ್ಲಿ ನಡೆದಂಥ, ಅಂದರೆ ಮುಂಬೈನಿಂದ ಒಂದು 50-60 ಕಿಲೋಮೀಟರ್ ದೂರದ ಒಂದು ಊರಿನಲ್ಲಿ ನಡೆದಂಥ ಒಂದು ಕೋಮುಗಲಭೆ ಇದೆಯಲ್ಲ, ಅದನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನೂರಾರು ಜನ, ಸುಮಾರು 300ರಷ್ಟು ಜನ ಅದರಲ್ಲಿ ಸತ್ತು ಹೋಗ್ತಾರೆ. ಬಹುತೇಕರು ಅದರಲ್ಲಿ ಮುಸ್ಲಿಮರು. ಅಂದರೆ ಮುಸ್ಲಿಮರ ವಿರುದ್ಧ ದ್ವೇಷ ಹುಟ್ಟಿಸುವಂಥ ಒಂದು ರಾಜಕೀಯ ಪಾರ್ಟಿಯಾಗಿ ಶಿವಸೇನೆ ಎಮರ್ಜ್ ಆಗುತ್ತೆ. ಅದಾದ ನಂತರ ಮುಂಬೈನಲ್ಲೂ ಕೂಡ ಒಂದು ಬಹಳ ದೊಡ್ಡ ಗಲಭೆ ನಡೆಯುತ್ತೆ, ಹಿಂದೂ ಮುಸ್ಲಿಂ ಗಲಭೆ. ಅದರಲ್ಲೂ ಕೂಡ ಶಿವಸೇನೆ ಬಹಳ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ನೋಡಿ, ಈ ಥರ ಅದು ತನ್ನನ್ನು ತಾನು ಬದಲಾಯಿಸ್ಕೊತಾನೆ ಬಂದಿದೆ. ಅಂದರೆ ಮೊದಲು ಅದು ದಕ್ಷಿಣ ಭಾರತೀಯರ ವಿರುದ್ಧದ ಒಂದು ಪಾರ್ಟಿಯಾಗಿ ಇತ್ತು. ಅಂದರೆ ತಮಿಳರು ಮತ್ತು ಕನ್ನಡಿಗರನ್ನು ಅಲ್ಲಿಂದ ಹೊರಗೆ ಹಾಕುವಂತಹ ಚಟುವಟಿಕೆಗಳನ್ನು ಅದು ನಡೆಸ್ತಾ ಇತ್ತು. ಅದಾದ ನಂತರ ಅದು ಹಿಂದುತ್ವದ ಮುಖವಾಡವನ್ನು ಹೊತ್ಕೊಂಡು ಬಂತು. ನಂತರ ಅದು ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಭಾರತೀಯರ ವಿರುದ್ಧ ಸ್ವಲ್ಪ ಪಟ್ಟಿಗೆ ತಿರ್ಕೊಂತು. ಉತ್ತರ ಭಾರತೀಯರ ಮಟ್ಟಿಗೆ ಯಾಕೆ ತಿರ್ಕೊಂತು ಅಂದರೆ, ಉತ್ತರ ಭಾರತದಿಂದ ವಲಸೆ ಜಾಸ್ತಿ ಆದ ಪರಿಣಾಮವಾಗಿ ಮುಂಬೈನಲ್ಲಿ ಮರಾಠಿಗರ ಸಂಖ್ಯೆಗಿಂತ ಉತ್ತರ ಭಾರತೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನುವಂಥ ಭಾವನೆ ನಿರ್ಮಾಣ ಆಗಕ್ಕೆ ಶುರುವಾಯಿತು. ಉತ್ತರ ಭಾರತದ ಪಕ್ಷಗಳು ಅಲ್ಲಿ ಸ್ಪರ್ಧಿಸಿ ಗೆಲ್ಲುವಂಥ ಸಂದರ್ಭ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಉತ್ತರ ಭಾರತೀಯರ ವಿರುದ್ಧ ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ನೋಡಿ, ಇವಾಗ ಇದೆಲ್ಲ ಆಗಿ ಸುಮಾರು 50-60 ವರ್ಷಗಳ ನಂತರ ಮತ್ತೆ ರಾಜ್ ಠಾಕ್ರೆ ಆ 1960ರ ಹೋರಾಟಕ್ಕೆ ಹಿಂದಕ್ಕೆ ಹೋಗುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಆತಂಕ ಹುಟ್ಟಿಸುವಂಥ ವಿಷಯ. ಆದರೆ ಇಲ್ಲಿ ನೋಡಿ, ಭಾಳ ಗಮನಿಸಬೇಕಾಗಿದ್ದಂಥ ವಿಷಯ ಏನು ಅಂತಂದರೆ, ದಕ್ಷಿಣ ಭಾರತೀಯರಿನ್ನದ ಅಂದರೆ ತಮಿಳ್ನಾಡು ಆಗ್ಬೋದು, ಕರ್ನಾಟಕ ಆಗ್ಬೋದು, ಅವ್ರು ಯಾರು ಕೂಡ ಮರಾಠಿಗರ ವಿರುದ್ಧ ಇರುವಂಥವ್ರಲ್ಲ. ಆಮೇಲೆ ಅವ್ರೇನು ಹೇಳಿಕೆ ಕೊಟ್ರಲ್ಲ ಅಣ್ಣಾಮಲೈಯವರು, ಇದು ಮುಂಬೈ ಇದೆಯಲ್ಲ ಮಹಾರಾಷ್ಟ್ರಕ್ಕೆ ಸೇರಿದ್ದಲ್ಲ, ಅದು ಇಂಟರ್ನ್ಯಾಷನಲ್ ಸಿಟಿ ಅನ್ನುವಂಥ ಹೇಳಿಕೆ ಏನಿದೆಯಲ್ಲ, ಅದನ್ನು ಸಮರ್ಥನೆ ಮಾಡೋರು ಯಾರು ಕೂಡ ಇಲ್ಲಿಲ್ಲ, ಈ ದಕ್ಷಿಣ ಭಾರತದಲ್ಲಿ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಕೂಡ ಅವರವರ ರಾಜ್ಯದ ರಾಜಧಾನಿಗಳು ಅವ್ರಿಗೂ ಪ್ರಿಯವಾಗಿರ್ತದೆ. ಅದನ್ನು ಬೇರ್ಪಡಿಸಿ ನೋಡುವಂಥದ್ದು, ಅದು ಇದಕ್ಕೆ ಸೇರಿದ್ದಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಅದನ್ನು ಯಾರು ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ರಾಜ್ ಠಾಕ್ರೆ ಅವರು ಇದನ್ನು ಯಾವ ರೀತಿ ನೋಡಬೇಕಿತ್ತು ಅಂತಂದರೆ, ಈ ಹೇಳಿಕೆಯನ್ನು ಕೊಟ್ಟಂಥ ವ್ಯಕ್ತಿ ಯಾರು? ಅಣ್ಣಾಮಲೈ. ಅಣ್ಣಾಮಲೈ ಅವರ ಬೇಸ್ ಏನು? ಅವರು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷ ಏನು ಅಂದರೆ, ಅದು ಹಿಂದಿ ಕೇಂದ್ರಿತ ಪಕ್ಷ, ಹಿಂದಿ ಪಕ್ಷ ಅಂತಲೇ ಕರಿಬೇಕು ನಾವು ಅದನ್ನು. ಆ ಪಕ್ಷದ ಒಬ್ಬ ವಕ್ತಾರನಾಗಿ, ಆ ಪಕ್ಷದ ನಾಯಕನಾಗಿ ಆತ ಹೇಳಿದ ಮಾತನ್ನು ಹಾಗೆ ನೋಡಬೇಕಿತ್ತೇ ಹೊರತಾಗಿ ಅದನ್ನು ಮತ್ತೆ ದಕ್ಷಿಣ ಭಾರತೀಯರ ವಿರುದ್ಧ ತಿರುಗಿಸುವಂಥ ಒಂದು ಆ ನೆರೆಟಿವ್ ಇದೆಯಲ್ಲ, ಅದು ಬಹಳ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಡೆಸ್ಪೆರೇಟ್ ಆಗಿದ್ದಾರೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ, ಅದರಲ್ಲಂತೂ ಅನುಮಾನ ಇಲ್ಲ. ಹಾಗಾಗಿ ಅವರು ಎಲೆಕ್ಷನ್ ಕ್ಯಾಂಪೇನ್ಗೆ ಈ ಥರದ ವಿಷಯಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಆದರೆ ಒಂದು ಲಾರ್ಜರ್ ಪ್ರಶ್ನೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಅಂದರೆ ಪೊಲಿಟಿಕ್ಸ್ಗಾಗಿ, ರಾಜಕೀಯಕ್ಕಾಗಿ ನೀವು ಜನಗಳನ್ನು ಒಡೆದು ರಾಜಕಾರಣ ಮಾಡಲೇಬೇಕಾ? ಹಾಗೆ ಒಡೆದು ಇಲ್ಲಿವರೆಗೆ ಹೊಡಿತಾ ಹೋಗ್ತೀರಾ? ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಆಮೇಲೆ ಇತಿಹಾಸದ ಕರಾಳ ಪುಟಗಳಿಂದ ನಾವು ಪಾಠ ಕಲಿಬೇಕೇ ಹೊರತು ಮತ್ತೆ ಇತಿಹಾಸದ ಕರಾಳ ಪುಟಗಳಿಗೆ ವಾಪಸ್ ಹೋಗುವಂಥ ಕೆಲಸ ಆಗಬಾರ್ದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.